ಹೌದು ಸರ್, ಜಾಸ್ತಿ ಜನ ನಮ್ಮ ಮುಸ್ಲಿಮ್ಸ್ ಅವರು ಕಳಾ ಸ್ಕೂಲ್ನೇ ಓದ್ತಾ ಇದ್ದಾರೆ ಸರ್. ಇವಾಗ ಇದು ಮಂಗಳಾ ಸ್ಕೂಲ್ ಸಮಸ್ಯೆ ಬಂದಿದೆ. ಇದೇನ್ ಸಮಸ್ಯೆ ಅಂದ್ರೆ ಸ್ಕೂಲ್ ಖಾಲಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಇದು ಮಾಡ್ತಾವ್ರೆ ಟೀಚರ್ಸ್ಗಳೆಲ್ಲ. ಆಲ್ರೆಡಿ ಮಕ್ಳಿಗೊಂಥರ ಭಯಾನೇ ಹತ್ಕೊಂಡ್ಬಿಡೈತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಕನ್ನಡ ಸ್ಕೂಲ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಮಕ್ಕಳನ್ನ ಅದೇ ಕನ್ನಡ ವಿದ್ಯೆ ಕಲೀಲಿ ಅಂತ ಹೇಳ್ಬಿಟ್ಟು ನಾವು ಹಾಕಿರೋದು. ಇವಾಗ ಈ ತರ ಇದ್ದಕ್ಕಿದ್ದಂಗೆ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಒಂಥರ ಭಯಾನೇ ಹತ್ಕೊಂಡ್ಬಿಡೈತೆ. ನನ್ನ ಮಕ್ಳು ಹತ್ಕೊಂಡು ಕುತ್ಕೊಂಡ್ಬಿಡೋದು, ಆ ಸ್ಕೂಲ್ ಬಿಟ್ಟು ನಾವ್ ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಕೆಲವರು TC ತಗೊಂಡು ಬೇರೆ ಕಡೆ ಎಲ್ಲ ಅಡ್ಮಿಷನ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ನಮ್ಮ ಮನೆ ಎದುರಾಗೆ ಇದ್ದಾರೆ, ಅವರು ಒಂದ್ 4 ಜನ ಮಕ್ಳು ಓದ್ತಾವ್ರೆ. ಅವ್ರು ಕೊಂಗಡಿಪ್ಪ ಕಾಲಿನಾಗ ಆಲ್ರೆಡಿ ಶಿಫ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ನಾಳೆ ದಿವಸ ಏನ್ ಆತದೋ ಏನ್ ಇಲ್ಲೋ, ಆಮೇಲೆ ಅಡ್ಮಿಷನ್ ಸಿಗ್ತದೋ ಇಲ್ಲೋ ಅಂತ ಈ ತರ ಗಾಬರಿ ಹತ್ಕೊಂಡು ಬೇರೆ ಸ್ಕೂಲ್ಗಳಿಗೆಲ್ಲ ಶಿಫ್ಟ್ ಆಗ್ತಾವ್ರೆ. ಪದೇ ಪದೇ ಅದೇ ಹೇಳ್ತಾವ್ರೆ ಹೊರತು ಅವರು ಇದಕ್ ಮುಂದಕ್ಕೆ ಏನ್ ಮಾಡ್ಬೇಕಂತ ಯಾವ್ದು ಹೇಳ್ತಾ ಇಲ್ಲ ಸರ್. ಅವರು ಫಸ್ಟ್ ಬಂದು ನಾವು ಕನ್ನಡ ಸ್ಕೂಲು, ನಮ್ಗೆ ಕನ್ನಡ ಭಾಷೆ ಇಂಪಾರ್ಟೆಂಟ್ ಅಂತ ಬಿಟ್ಟು ನಾವು ಆಯ್ಕೆ ಮಾಡಿ ಸ್ಕೂಲ್ ಹಾಕಿದ್ವಿ. ಅವರು ಇದುವರೆಗೂ ಯಾವತ್ತೂ ಹೇಳಿಲ್ಲ ಅಂದ್ರೆ ಇದು ಸ್ಕೂಲ್ ಶಿಫ್ಟ್ ಆಗ್ತಾ ಇದೆ, ನಾವು ಸ್ಕೂಲ್ ಕ್ಲೋಸ್ ಮಾಡ್ತೀವಿ ಅಂತ. ಇದಕ್ಕಿದ್ದಂಗೆ ಎಲ್ಲ ಎಕ್ಸಾಮ್ ಮುಗಿತು, ರಿಸಲ್ಟ್ ಬಂದಾದ್ಮೇಲೆ ಅವ್ರು ಹೇಳ್ತಾವ್ರೆ ಇಲ್ಲಿ ಇಂಗ್ಲಿಷ್ ಸ್ಕೂಲ್ ನಾವು ಮಾಡ್ತಾ ಇದ್ದೀವಿ, ಬೇರೆ ಪ್ರೈವೇಟ್ ತರ ಅಂತ ಹೇಳ್ಬಿಟ್ಟು ಈ ತರ ಮಾಹಿತಿ ಬಂದಿದೆ ಸರ್. ಅದು ಪೇರೆಂಟ್ಸ್ಗೆ ಯಾವುದೇ ತರ ಮಾಹಿತಿನೂ ಯಾರು ಗೊತ್ತಿಲ್ಲ ಸರ್. ಆ ತರ ಮಾಹಿತಿ ಕೊಟ್ಬಿಟ್ಟು ಇವ್ರು ಏನ್ ಮಾಡ್ತಾವ್ರೆ, ನೀವು ಬೇಕಾದ್ರೆ ಕಂಟಿನ್ಯೂ ಮಾಡಿ ಇಂಗ್ಲಿಷ್ ಸ್ಕೂಲ್ ನಡೆಸ್ತೀವಿ, ಇಲ್ಲಿ ಕನ್ನಡ ಸ್ಕೂಲ್ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಹಿತಿ ಕೊಡ್ತಾವ್ರೆ ಸರ್. ನನ್ನ ಮಗಳು UKG ಇಂದ ಸ್ಟಾರ್ಟ್ ಮಾಡಿದ್ದು, ಇವಾಗ 6ನೇ ಕ್ಲಾಸು ಪಾಸ್ ಆಗೋಳೆ, 7ನೇ ಕ್ಲಾಸ್ ಓದ್ಬೇಕು ನನ್ನ ಮಗಳು. ನನ್ನ ಮಗ 5ನೇ ಕ್ಲಾಸು. ತಿರ್ಗಿ ನನ್ನ ತಂಗಿ ಮಗನೂ ಅಲ್ಲೇ ಓದಿರೋದು, ಇವಾಗ ಹೈಸ್ಕೂಲ್ ಜಾಯ್ನ್ ಆಗೋನು 8ನೇ ಕ್ಲಾಸ್ಗೆ. ತಿರ್ಗಿ ನಮ್ಮ ಅಣ್ಣನ ಮಗನೂ ಅಲ್ಲೇ ಓದ್ತಾ ಇರೋದು ಸರ್. ಸುಮಾರು ನಮ್ಮ 4 ಮಕ್ಕಳು ಅಲ್ಲೇ ಓದಿರೋದು ಸರ್, ಕನ್ನಡ ಮಾಧ್ಯಮದಲ್ಲಿ ಸರ್. ಹೌದು ಸರ್, ಮುಸ್ಲಿಂ ಸಮುದಾಯ ಸೇರಿದ್ವಿ ನಾವು. ಅವಾಗ ಉರ್ದು ಸ್ಕೂಲ್ ನಾವು ಓದ್ವಿ, ನಮ್ಗೆ ಆತರ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕಂದ್ರೆ ನಮ್ ಕನ್ನಡ ಭಾಷೆ ಫಸ್ಟ್ ನಮ್ಗೆ ಆತರ ನಾವು ಡಿಪೆಂಡ್ ಆಗಿ ನಾವು ಓದ್ಬಿಟ್ಟಿವಿ ಆ ಕಾಲದಾಗ. ಇವಾಗ ನಮ್ಗೆ ಕನ್ನಡ ಇಂಪಾರ್ಟೆಂಟ್ ಅಂತ ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಕನ್ನಡ ಸ್ಕೂಲ್ಗೆ ಸೇರಿಸಿರೋದು ಸರ್. ಹೌದು ಸರ್, ಜಾಸ್ತಿ ಜನ ನಮ್ಮ ಮುಸ್ಲಿಮ್ಸ್ ಅವರು ಕನ್ನಡ ಸ್ಕೂಲ್ನೇ ಓದ್ತಾ ಇದ್ದಾರೆ ಸರ್. ಅಲ್ಲಿ ಸರ್ ರೀಸೆಂಟ್ಲಿ ನಂಗೆ ಒಂದು 5-6 ದಿವಸದ ಮುಂಚೆನೆ ಗೊತ್ತಾಗಿರೋದು ಸರ್. ಯಾಕಂದ್ರೆ ಅದು ಏನೋ ಹೋಮ್ವರ್ಕ್ ಕೊಟ್ಟಿದ್ರಂತೆ ಮಕ್ಕಳನ್ನ. ಇದು ನನ್ನ ಮಗಳು ಬೇರೆ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿದ್ದಕ್ಕೆ, ಇಲ್ಲ ಈ ತರ ಸ್ಕೂಲ್ ಎದ್ ಬಿಡ್ತಾರೆ, ಯಾವ ಹೋಮ್ವರ್ಕ್ ಇಲ್ಲ ಏನು ಇಲ್ಲ ಅಂತ ಬಿಟ್ಟು ಹೇಳಿದ್ದಕ್ಕೆ ನಮ್ಮ ಮಗಳು ನನಗೆ ಹೇಳಿದ್ಲು. ಆಮೇಲೆ ಒಂದು ಮೇಡಮ್ನ ಫೋನ್ ಮಾಡಿ ಕೇಳಿದಕ್ಕೆ, ಯಾವುದಕ್ಕೂ 25ನೇ ತಾರೀಕು ಬನ್ನಿ ಸರ್, ನಾವು ಸ್ಪಷ್ಟವಾಗಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳೋರೆ. ಸೋಮವಾರ 25ನೇ ತಾರೀಕು ಬರಕ್ಕೆ ಹೇಳೋರೆ ಸರ್. ನನ್ನ ಹೆಸರು ನಾಸಿರ್ ಅಂತ ಹೇಳ್ಬಿಟ್ಟು.